ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ ಏನು ಎಕ್ಸಾಮ್ ನಡೆಯುತ್ತೆ ಇನ್ನು 50 ದಿನದಲ್ಲಿ, ಆ ಎಕ್ಸಾಮ್ಗೆ ಏನೇನು ಟಾಪಿಕ್, ಯಾವ ಟಾಪಿಕ್ ಓದಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಇರುತ್ತೆ. ಇವನ್ ನನಗೂ ಕೂಡ ಕನ್ಫ್ಯೂಷನ್ ಇತ್ತು. ಓಕೆನಾ, ಏನು ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಮಾತಾಡೋಣ. ಆ ಬುಕ್ ಕೂಡ ನನ್ನ ಜೊತೆನೇ ಇದೆ. ಸೊ ವಿಡಿಯೋನ ಯಾರು ಮೊದಲನೇ ಬಾರಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಷಯಕ್ಕೆ ಬರೋದಾದ್ರೆ, ವಿಲೇಜ್ ಅಕೌಂಟ್ ಬುಕ್ಕಲ್ಲಿ ಸೊ 2 ಎಕ್ಸಾಮ್ ನಡೆಯೋದ್ರಿಂದ ಒಂದೇ ದಿನದಲ್ಲಿ 2 ಎಕ್ಸಾಮ್ ಕೂಡ ನಡೆಯುತ್ತೆ. ಪೇಪರ್ 1 ಮತ್ತು ಪೇಪರ್ 2 ನಿಮಗೆಲ್ಲ ಗೊತ್ತಿರುತ್ತೆ. ಓಕೆನಾ, ಯಾವ ಟಾಪಿಕ್ ಓದೋದು, ಈಗ ಕನ್ನಡ ಲೇಖನ ಓದಬೇಕು, ಅವೆಲ್ಲ ಇಂಗ್ಲೀಷ್ ಗ್ರಾಮರ್ ಓದಬೇಕು. ಇನ್ನು ಮಿಕ್ಕಿರೋದೇ ಟೈಮ್ ಕೂಡ ಕಮ್ಮಿ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಈ ಟೈಮ್ ಕಮ್ಮಿಲಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪೇಪರ್ 1 ಅಲ್ಲಿ ಸಾಮಾನ್ಯ ಜ್ಞಾನ ಇದೆ. ಅಂದರೆ ನಮ್ಗಾಗಲೇ ನಾವು PC ಎಕ್ಸಾಮ್ ಬರ್ದಿರೋದ್ರಿಂದ ಸೊ ಕರೆಂಟ್ ಅಫೇರ್ಸ್ ಗೊತ್ತಿರುತ್ತೆ. ಸೊ 1 ತಿಂಗಳದು ಕರೆಂಟ್ ಅಫೇರ್ಸ್ ನೋಡ್ಕೊಂಡ್ಬಿಟ್ರೆ ಕರೆಂಟ್ ಅಫೇರ್ಸ್ ಚಾಪ್ಟರ್ ಮುಗಿಯುತ್ತೆ. ಓಕೆನಾ, ಕರೆಂಟ್ ಅಫೇರ್ಸ್ ಸ್ವಲ್ಪ ನೋಡ್ಕೊಳ್ಳೋದ್ರಿಂದ ಕರೆಂಟ್ ಅಫೇರ್ಸ್ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಯಾವ ಟಾಪಿಕ್ ಬಗ್ಗೆ ಏನೇನು ಬಂದಿರುತ್ತೆ ಅಂತ ನೋಡ್ಕೊಂಡಿರ್ತೀವಲ್ಲ ಆಲ್ರೆಡಿ, ಆ ಟಾಪಿಕ್ ನಮಗೆ ಗೊತ್ತಾಗಿರುತ್ತೆ. ಓಕೆನಾ, ಮತ್ತೆ ಭಾರತೀಯ ಸಂವಿಧಾನ. ಓಕೆನಾ, ಭಾರತೀಯ ಸಂವಿಧಾನದಲ್ಲಿ ಏನೇನಿದೆ ಅಂತ ಹುಡ್ತಾಗಿಂದ ಓದ್ಕೊಂಡ್ ಬಂದಿರ್ತೀವಿ. ಅಂದ್ರೆ 1ನೇ ಕ್ಲಾಸಿಂದ ಹಿಡಿದು ನಾವು 2nd PUC ವರೆಗೂ ಓದ್ಕೊಂಡ್ ಬಂದಿರ್ತೀವಿ, ಈವನ್ ಡಿಗ್ರಿವರೆಗೂ ಓದ್ಕೊಂಡ್ ಬಂದಿರ್ತೀವಿ. ಅದ್ರ ಬಗ್ಗೆ ಅಲ್ಲೇ ಇರುತ್ತೆ, ಮತ್ತೆ ನಾವು ಓದ್ಕೊಂಡಿರ್ತೀವಿ. ಸೊ ಅದ್ರ ನಾಲೆಡ್ಜ್ ನಾವು ಬೆಳೆಸ್ಕೊಂಡಿರ್ಬೇಕು. ಯಾವ್ದು ಟಾಪಿಕ್, ಈಗ ಯಾವ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ, ಈ ತರ ಸಮಟೈಮ್ಸ್ ಸಂವಿಧಾನದ 243 ಎ ವಿಧಿ, ಬಿ ವಿಧಿ, ಸಿ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬೇರೆ ಬೇರೆ ಟಾಪಿಕ್ ಬಗ್ಗೆನೂ ಸಂವಿಧಾನ ಪೀಠಿಕೆಯಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಇನ್ನ ಭಾರತಕ್ಕೆ ಸಂಬಂಧಿಸಿದ ಭೂಗೋಳಶಾಸ್ತ್ರ, ಸಮಾಜ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಭಾರತದ ಇತಿಹಾಸ ನಮ್ಗೆಲ್ಲ ಗೊತ್ತಿರೋದೆ. ಅಂದ್ರೆ PC ಎಕ್ಸಾಮ್ಗೆ ಏನು ಓದಿರ್ತೀವೋ ಅದ್ರ ರಿಲೇಟೆಡ್ ಇದೆ. ಮತ್ತೆ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತೆ ಭಾರತದ ಭೂಗೋಳಶಾಸ್ತ್ರದ್ದು ಟಾಪಿಕ್, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳೋದು. ಮತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ರಾಜ್ಯದಲ್ಲಿ ಆಡಳಿತ ಯಾವ ರೀತಿ ನಡೆಯುತ್ತೆ, ಮತ್ತೆ ಪ್ರಾದೇಶಿಕತೆ ಯಾವ ತರ ಇರುತ್ತೆ ಅದ್ರ ಬಗ್ಗೆ ನೋಡ್ಕೊಬೇಕಾಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಕೊಡ್ಬೇಕಾಗಿರುತ್ತೆ. ಸೊ ಇನ್ನು ಕರ್ನಾಟಕದ ಆರ್ಥಿಕ ಬೆಳವಣಿಗೆ, ಗ್ರಾಮೀಣ ಅಭಿವೃದ್ಧಿ, ಇದೆ ಮೇನ್ ಟಾಪಿಕ್. ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಯಾವ ತರ ಅಭಿವೃದ್ಧಿ ಆಗ್ತಿದೆ, ಈವನ್ ಈಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಂತಗಳಲ್ಲಿ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆನೇ ಟಾಪಿಕ್ ವೈಸ್ ನಾವು ನೋಡ್ಕೋಬೇಕು. ಇದ್ರ ಬಗ್ಗೆನೇ ಇಲ್ಲಿ ಕ್ವಶನ್ ಅಲ್ಲಿ ಕೇಳುವಂತದ್ದು. ಗ್ರಾಮೀಣ ಅಭಿವೃದ್ಧಿ ಯಾವಾಗ ಜಾರಿ ಆಯಿತು, ಗ್ರಾಮೀಣ ಅಭಿವೃದ್ಧಿ ಅನುಚ್ಛೇದದ ವಿಷಯಗಳನ್ನು ತಿಳಿಸಿ, ಏನು ಟಾಪಿಕ್ ಬಗ್ಗೆ ಕೇಳಿರ್ತಾರೆ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ, ಪಂಚಾಯತ್ ರಾಜ್ ವ್ಯವಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಪಂಚಾಯತ್ ರಾಜ್ ವ್ಯವಸ್ಥೆ ಅನುಕೂಲತೆಗಳು, ಅನಾನುಕೂಲತೆಗಳು, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಮತ್ತೆ ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಈ ತರ ವಿಲೇಜ್ ಅಕೌಂಟ್ ಇರೋದೇನಂದ್ರೆ, ವಿಲೇಜ್ ಬಗ್ಗೆ ನಾವು ಏನ್ ಗೈಡ್ ಮಾಡ್ತೀವಿ, ಸಮಸ್ಯೆ, ಹಳ್ಳಿ ಬಗ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಮಾಡೋದಕ್ಕೆ ಈ ಟಾಪಿಕ್ ನ ಕೊಟ್ಟಿದ್ದಾರೆ. ಓಕೆನಾ, ಕರ್ನಾಟಕದ ಪರಿಸರ ಸಮಸ್ಯೆಗಳು ಅದ್ರ ಬಗ್ಗೆ ಕೇಳಿದ್ದಾರೆ. ಮತ್ತೆ ಅಭಿವೃದ್ಧಿ ವಿಷಯಗಳು, ಅಭಿವೃದ್ಧಿ ಯಾವ ತರ ಅಭಿವೃದ್ಧಿ ಮಾಡ್ಬೋದು ಗ್ರಾಮಗಳನ್ನ, ಆ ತರ ಟಾಪಿಕ್ ಇರುತ್ತೆ. ಆ ಟಾಪಿಕ್ ನ ಓದ್ಕೊಂಡು ಎಕ್ಸಾಮ್ ನಲ್ಲಿ ಬರೆಯುವಂತದ್ದು. ಇನ್ನು ಪೇಪರ್ 2 ಬರೋದಾದ್ರೆ, ಪೇಪರ್ 2 ನಲ್ಲಿ ಏನಿಲ್ಲ, ಸಾಮಾನ್ಯ ಕನ್ನಡ ಇರುತ್ತೆ. ಅಂದ್ರೆ ನಮ್ದು ಕನ್ನಡ, ಲಘು ಗುರು ಹಾಕೋದು, ಆತರ ಆದೇಶ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಈ ತರ. ಮತ್ತೆ ಸಾಮಾನ್ಯ ಇಂಗ್ಲಿಷ್, ಇದ್ರಲ್ಲಿ ಸ್ವಲ್ಪ ಎಲ್ಲ ಡೌಟ್ ಆಗ್ತಾರೆ. ಸಾಮಾನ್ಯ ಇಂಗ್ಲಿಷ್ ನಲ್ಲಿ ವರ್ಬ್, ಅಬ್ಜೆಕ್ಟಿವ್, ಈ ತರ. ಮತ್ತೆ ಇಲ್ಲಿ ನ್ಯೂಮೆರಿಕಲ್ ಎಬಿಲಿಟಿಲಿ ಅದೇ ನಮ್ಗೆ ಸ್ವಲ್ಪ ಇದಾಗೋದು. ಸೊ ಮತ್ತೆ ಸಮಯ ಕೂಡ ಅದ್ರಲ್ಲೇ ನಮ್ದು ಹೋಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ 30 ಕ್ವಶನ್ ಬರುತ್ತೆ. ಓಕೆನಾ, ನ್ಯೂಮೆರಿಕಲ್ ಎಬಿಲಿಟಿ 30 ಕ್ವಶನ್ ಬರುತ್ತೆ. 30 ಕ್ವಶನ್ ಅಲ್ಲಿ ಇದ್ರಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ಸುಮ್ನೆ ಟಿಕ್ ಹಾಕ್ಬಿಡ್ತೀರಾ. ಓಕೆನಾ, ಅದ್ ಗೊತ್ತಿಲ್ಲದೆ ಇರೋದನ್ನ ಹಾಗೆ ಖಾಲಿ ಬಿಡೋದು ಒಳ್ಳೇದು. ಸುಮ್ನೆ ಯಾವ್ದು ಕಾಟಾಚಾರಕ್ಕೆ ಒಂದನ್ನ ಹಾಕ್ಬಿಡ್ತೀನಿ ಅಂದ್ರೆ, ಸೊ ಇಲ್ಲಿ ನಿಮ್ದು ಕಟ್ ಆಫ್ ಮಾರ್ಕ್ಸ್ 0.25 ಹೋಗೋ ಚಾನ್ಸಸ್ ಇರುತ್ತೆ. ಗೊತ್ತಿಲ್ಲದೆ ಇರೋದನ್ನ ಹಾಗೆ ಬಿಟ್ರೆ ಒಳ್ಳೇದು. ಓಕೆನಾ, 28 50 ಇರೋದ್ರಿಂದ ಟಾಪಿಕ್ ವೈಸ್ ನಿಮ್ಗೆ ಗೊತ್ತಿರೋದನ್ನ ಬಿಟ್ಬಿಟ್ಟು ಯಾವ್ದು ಗೊತ್ತಿಲ್ಲ. ಈಗ ಗ್ರಾಮ ಆಡಳಿತಾಧಿಕಾರಿ ಅಂತಿದೆ, ಈಗ ನಮ್ದು ವಿಶೇಷವಾಗಿ ಗ್ರಾಮ ಆಡಳಿತಾಧಿಕಾರಿಲಿ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಹಕಾರ, ಪಂಚಾಯತ್ ಸಂಸ್ಥೆಗಳು ಮತ್ತು ಸಹಕಾರ, ಕರ್ನಾಟಕದ ಪರಿಸರ ವ್ಯವಸ್ಥೆಗಳು ಮತ್ತು ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರ, ಈ ತರ. ಮತ್ತು ಗ್ರಾಮೀಣ ಅಭಿವೃದ್ಧಿ, ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮೇನ್ ಟಾಪಿಕ್ ಆಗಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ಬೇಕಾಗಿರುತ್ತೆ. ಮತ್ತೆ ಪೇಪರ್ 2 ಅಲ್ಲಿ ಸ್ವಲ್ಪ ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ನಾವು ಫೋಕಸ್ ಮಾಡ್ಬೇಕಾಗಿರುತ್ತೆ ಗೈಸ್. ಸೊ ನಾನು ಬುಕ್ ತಗೊಂಡಿದ್ದೀನಿ, ಆಲ್ರೆಡಿ ಓದ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಹಂತವಾಗಿ ನಾನು ಟಾಪಿಕ್ ವೈಸ್ ನಿಮಗೆ
ಹೇಳ್ತಾ ಹೋಗ್ತೀನಿ ಏನೇನು ಓದಬೇಕು ಅಂತ. ಸೊ ಇಸ್ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.